ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಕೆ ಆರುಷಿ. ಹೆಂಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸಾತಿ ನೋಡ್ರಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಏನು ಹೇಳ್ಕೊಡತ್ತೀನಂದ್ರಿ ರುಚಿಕರವಾದಂಥ ಹುಳಿ ಬೆಂಡೆಕಾಯಿ ಪಲ್ಯ ನೋಡ್ರಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡ್ರಿ. ಬೆಂಡೆಕಾಯಿ ಇದ್ರೊಳಗೆ ನಾರಿನಾಂಶ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ಮತ್ತು ಮಲಬದ್ಧತೆಗೆ ತುಂಬ ಸಹಾಯಕರ ಆಗೈತೆ ನೋಡ್ರಿ. ಮತ್ತು ಇದ್ರೊಳಗೆ ವಿಟಮಿನ್ ಎ ಕೂಡ ಐತ್ರಿ. ಇದು ನಮ್ಮ ಕಣ್ಣಿಗೆ ಭಾಳ ಆರೋಗ್ಯ ನೋಡ್ರಿ. ದೇಹಕ್ಕೆ ಬೆಂಡೆಕಾಯಿ ಭಾಳ ಒಳ್ಳೇದ್ರಿ. ಬೆಂಡೆಕಾಯಿ ಯಾರು ತಿಂತಿದ್ದಿಲ್ಲ, ಇನ್ನು ಮುಂದಾದರೂ ತಿಂತೀರಿ ಅಂತ ನಾನು ಭಾವಿಸಾತೀನಿ ನೋಡ್ರಿ. ಬರ್ರಿ ಇದನ್ನು ಹೆಂಗೆ ಮಾಡೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ರಿ. ಮೊದಲಿಗೆ ಏನು ಮಾಡನ್ರಿ, ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಎಲ್ಲ ಬೆಂಡೆಕಾಯಿ ಅದ್ರೊಳಗೆ ಹಾಕಿ ಚೆನ್ನಾಗಿ ತೊಳ್ಕೊಂಡು ಬಿಡನ್ರಿ. ಈಗೇನು ಮಾಡೋಣ, ತೊಳ್ಕೊಂಡಿರೋಂಥ ಬೆಂಡೆಕಾಯಿನ ಒಂದು ಸ್ವಚ್ಛವಾಗಿರುವಂಥ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಬಿಡನ್ರಿ. ಹಾಕ್ಕೊಂಡು ಅದ್ರ ಮ್ಯಾಗಿರೋ ನೀರು ಎಲ್ಲ ಹೋಗೋ ಹಂಗೆ ಒರೆಸ್ಕೊಂಡು ಬಿಡನ್ರಿ. ನೀರು ಸ್ವಲ್ಪನೂ ಇರಬಾರ್ದು ನೋಡ್ರಿ ಬೆಂಡೆಕಾಯಿಗೆ. ಯಾಕಂದ್ರೆ ಹುರ್ಕೊಳ್ಳುವಾಗ ಅದು ಲೋಳಿ ಬಿಡತ್ತೆ ರೀ. ಅದಕ್ಕೆ ಸ್ವಚ್ಛಾಗಿ ಒರೆಸ್ಕೊಂಡು ಬಿಡನ್ರಿ. ಆಮೇಲೆ ಏನು ಮಾಡನ್ರಿ, ಎಲ್ಲ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡು ಬಿಡನ್ರಿ. ನೀವು ಯಾವ ಥರ ಆದರೂ ಕಟ್ ಮಾಡ್ಕೊಬೋದು ರೀ. ನಾನಿಲ್ಲಿ 1 ಇಂಚು ಕಟ್ ಮಾಡ್ಕೊಂಡೇನಿ. ನೀವು ಬೇಕಿದ್ರೆ 2 ಇಂಚಾದರೂ ಇಲ್ಲ ಅರ್ಧ ಇಂಚಾದರೂ ನಿಮ್ಮ ಅನುಕೂಲ ನೋಡಿರಿ. ಇದು ಯಾವ ಥರನಾದರೂ ಕಟ್ ಮಾಡ್ಕೊಳ್ರಿ. ಇದಕ್ಕೇನು ಮತ್ತು ನೆಕ್ಸ್ಟ್ ಇದಕ್ಕೇನೇನು ಬೇಕಂದ್ರೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ನೋಡಿರಿ. ಟೊಮೆಟೊನು ನಾನಿಲ್ಲಿ 2 ತೊಗೊಂಡೀನಿ ರೀ. ನೀವು ಬೇಕಾದ್ರೆ 3 ಆದರೂ ತಗೋರಿ, 4 ಆದರೂ ತಗೋರಿ. ನಾನು ಸ್ವಲ್ಪ ಹುಳಿ ಕಡಿಮೆ ಇರಲಿ ಅಂತ 2 ತೊಗೊಂಡೀನಿ ರೀ. 3 ತೊಗೊಂಡ್ರೆ ಅಡ್ಡಿನ ಇಲ್ಲ ನೋಡಿರಿ. ಈ ಟೊಮೆಟೊ ಹೆಚ್ಚಿಟ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹೆಚ್ಕೋಬೇಕು ನೋಡಿರಿ. ನಾನು ಇಲ್ಲಿ ಉಳ್ಳಾಗಡ್ಡಿ ಹೆಚ್ಚಿದ್ದು ತೋರಿಸಿಲ್ರಿ, ಸ್ಕಿಪ್ ಮಾಡೀನಿ ರೀ. 1 ಉಳ್ಳಾಗಡ್ಡಿ ಆದರೂ ತಗೋರಿ, 2 ಆದರೂ ತಗೋರಿ. ಬರೀ ಮುಂದೆ ಏನು ಮಾಡೋಣ ಅಂದ್ರೆ ಹೆಚ್ಚಿರುವಂಥ ಎಲ್ಲ ಬೆಂಡೆಕಾಯಿನ ಒಂದು ಬಾಣಲಿಗೆ ಹಾಕಿ ಹುರ್ಕೊಂಡು ಬಿಡೋಣ್ರಿ. ಚೆನ್ನಾಗಿ ಹುರ್ಕೋಬೇಕು ನೋಡಿರಿ. ಹುರ್ಕೊಳೋದ್ರೊಳಗೆ ಇರೋದು ರೀ ಟ್ರಿಕ್. ಯಾಕಂದ್ರೆ ಹಸಿ ಬಿಸಿ ಹುರ್ಕೊಂಡ್ರೆ ಪಲ್ಯ ಟೇಸ್ಟ ಕೆಟ್ಬಿಡತ್ತೆ ರೀ. ಅದಕ್ಕೆ ಮೊದಲಿಗೆ ನಾವು ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಪಲ್ಯ ಟೇಸ್ಟ್ ಸಖತ್ತಾಗಿ ಬರತ್ತೆ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕಿ ಚೆಂದ ಕೈ ಆಡಿಸ್ಕೊಂಡು ಹುರ್ಕೊಂಡು ಬಿಡೋಣ್ರಿ. ಈ ಥರ ಚೆನ್ನಾಗಿ ಹುರ್ಕೊಂಡಿಂದ ನಂತರ ಏನು ಮಾಡೋಣ್ರಿ, ಸ್ವಲ್ಪ ಎಣ್ಣೆ, ಕರಿಬೇವಿನ ಸೊಪ್ಪು, ಹೆಚ್ಚಿರುವಂಥ ಉಳ್ಳಾಗಡ್ಡಿ ಹಾಕಿ ಕೈ ಆಡಿಸಿ ನೋಡಿರಿ. ಇದು ಕಂದು ಬಣ್ಣ ಬರುವಾಗ ಕೈ ಆಡಿಸ್ಬೇಕು ನೋಡಿರಿ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಈ ಥರ ಕೈ ಆಡಿಸಿ ಆಮೇಲೆ ಹೆಚ್ಚಿ ಹುರ್ಕೊಂಡಿರುವಂಥ ಬೆಂಡೆಕಾಯಿನೆಲ್ಲ ಇದಕ್ಕೆ ಸುರಿಬೇಕು ನೋಡಿರಿ. ಸುರ್ಕೊಂಡು ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಾಗಿಂದ ಮಾಡ್ಬೇಕು ರೀ. ಇದು ಪಲ್ಯನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಬೇಕು ರೀ. ಆಮೇಲೆ ಇದು ಮಿಕ್ಸ್ ಮಾಡಿರೋಂಥ ಎಲ್ಲ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ, ಹಸಿ ಖಾರ ಹಾಕ್ಕೊಂಡೀನಿ ನಾವು. ನೀವು ಬೇಕಾದ್ರೆ ಕೆಂಪು ಒಣ ಖಾರ ಅಂದ್ರೆ ಕೆಂಪು ಖಾರದ ಪುಡಿನ ನೀವು ಹಾಕ್ಕೋಬೋದು ರೀ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಬೇಕು ರೀ. ಆಮೇಲೆ ಹೆಚ್ಚಿರುವಂಥ ಟೊಮೆಟೊ ಏನಿತ್ತು ರೀ ಅದನ್ನು ರುಬ್ಬಿ ಬಿಡೋಣ್ರಿ. ರುಬ್ಬಿರುವಂಥ ಟೊಮೆಟೊನ ಇದಕ್ಕೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿರಿ. ಟೊಮೆಟೊ ಹಸಿದು ಹಾಕ್ಕೊಂಡಿವಲ್ಲ ರೀ, ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆಂದಾಗಿ ಈ ಥರ ಲೋ ಫ್ಲೇಮ್ನಾಗ ಈ ಥರ ಕೈ ಆಡಿಸ್ರಿ. ಆಮೇಲೆ ಅದ್ರ ಬೌಲಿಗೆ ಏನು ಮಾಡ್ಬೇಕು ರೀ, ಸ್ವಲ್ಪ ನೀರು ಹಾಕಿ ಇದಕ್ಕೆ ಸುರಿಬೇಕು ನೋಡಿರಿ. ಸುರಿದು ಈ ಥರ ಚೆಂದಾಗಿ ಕೈ ಆಡಿಸಿ ಆಮೇಲೆ 1 ಪ್ಲೇಟ್ ಮುಚ್ಚಿ 10 ನಿಮಿಷ ಬೇಯಿಸ್ಕೋಬೇಕು ನೋಡಿರಿ. 10 ನಿಮಿಷ ಬೇಯಿಸ್ಬಿಟ್ರೆ ರುಚಿಕರವಾದ ಹುಳಿ ಬೆಂಡೆಕಾಯಿ ಪಲ್ಯ ತಯಾರಾಯ್ತು ನೋಡಿರಿ. ಇವತ್ತು ನೀವು ಮನೆ ಒಳಗೆ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ ರೀ. ಧನ್ಯವಾದ ರೀ ಎಲ್ಲರಿಗೂ. ಥ್ಯಾಂಕ್ ಯು.